Dear students, welcome to today's class. In this class, we are going to discuss accounting procedures and journal entries, incorporations entries in the books of transferee company. So, accounting procedure, journal entries in the books of transferor and transferee companies in case of amalgamation in the nature of pooling of interest method in the case of merger. Okay, so that is what we are going to discuss today. So accounting procedure and journal entry is the first thing we are going to discuss. Closing the books of transferor company at the time of closing the books of transferor company, that is vendor company. For this purpose, the following main accounts are opened. Mainly for different types of accounts are opened. Mainly realization account, transferee company account, shareholders account, cash, equity shares, preference shares account, debentures of transferee company accounts. All these accounts are opened. All these accounts are opened. So the above accounts are prepared on the basis of the following journal entries. So how do we open these accounts? Based on these journal entries, and these accounts are created based on the following journal entry treatments. Okay, so first entry for transfer of all assets and provisions from transferor to transferee company. So transferor has to open first ರಿಯಲೈಸೇಷನ್ ಅಕೌಂಟ್. ಸೊ ನಾವು ಒಂದು ಕಂಪ್ನಿಯನ್ನು ಇನ್ನೊಂದು ಕಂಪ್ನಿಗೆ ಮರ್ಜ್ ಮಾಡಬೇಕಾದ್ರೆ ಯಾವುದು ಟ್ರಾನ್ಸ್ಫರರ್ ಕಂಪ್ನಿ ಅಂತ ಇರುತ್ತೆ, ಇನ್ನೊಂದು ಟ್ರಾನ್ಸ್ಫರೀ ಕಂಪ್ನಿ ಅಂತ ಇರುತ್ತೆ. ಟ್ರಾನ್ಸ್ಫರರ್ ಕಂಪ್ನಿಯವರು ಮೊದಲು ಈ ನಾಲ್ಕೈದು ತರಹದ ಒಂದು ಅಕೌಂಟ್ಸ್ಗಳನ್ನು ಮೊದಲು ಇಂಪಾರ್ಟೆಂಟ್ ಅಕೌಂಟ್ಸ್ಗಳನ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗ ಅಂದರೆ ನಾವು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು. ಸೊ ನಮ್ಮ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ ನಾವು ನಮ್ಮ ಆಸ್ತಿ ಪಾಸ್ತಿಗಳನ್ನೆಲ್ಲ ಆ ಕಂಪ್ನಿಗೆ ಮಾರಾಟ ಮಾಡಬೇಕು. ಅಂಥ ಟೈಮಲ್ಲಿ ಈ ಜರ್ನಲ್ ಎಂಟ್ರಿಗಳು ಬರುತ್ತೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಮೊದಲನೇದಾಗಿ ಫಾರ್ ಟ್ರಾನ್ಸ್ಫರ್ ಆಫ್ ಆಲ್ ಅಸೆಟ್ಸ್ ಆ್ಯಂಡ್ ಪ್ರೊವಿಷನ್ಸ್. ಸೊ ಇದಕ್ಕೆ ಬರ್ತಕ್ಕಂಥ ಜರ್ನಲ್ ಎಂಟ್ರಿ, ನಿಮ್ಮ ಎಲ್ಲ ಅಸೆಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ರಿಯಲೈಸೇಷನ್ ಅಕೌಂಟ್ ಅಂತ ಓಪನ್ ಮಾಡ್ತೀರಿ. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಈಚ್ ಪ್ರೊವಿಷನ್ ಅಕೌಂಟ್ ಡೆಬಿಟ್ ಟು ಈಚ್ ಅಸೆಟ್ ಅಕೌಂಟ್. ಸೊ ಅಸೆಟ್ ಅಕೌಂಟನ್ನು ಎಲ್ಲ ಅಸೆಟ್ ಅಕೌಂಟ್ಗಳನ್ನು ನೀವು ಕ್ಲೋಸ್ ಮಾಡಿ ಅದರ ಅಮೌಂಟನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ರಿಯಲೈಸೇಷನ್ ಅಕೌಂಟ್ ಅಂದರೆ ಏನು? ಈಗ ನೀವೇನು ಒಂದು ಫಾರ್ ಎಕ್ಸಾಂಪಲ್ ನಿಮಗೆ ಏನು ಹೇಳ್ಬೋದು ಅಂದರೆ, ನಿಮ್ಮ ಪೂರ್ತಿ ಕಂಪ್ನಿಯನ್ನು ಮಾರಾಟ ಮಾಡಿದ ಮೇಲೆ ಬಂದಂಥ ದುಡ್ಡನ್ನು ಯಾವ ಅಕೌಂಟಿಗೆ ಹಾಕ್ತೀರಿ, ಎಲ್ಲ ಅದನ್ನು ನಾವೇನಂತ ಕರಿತೀವಿ, ರಿಯಲೈಸೇಷನ್ ಅಕೌಂಟ್ ಅಂತ ಕರಿತೀವಿ. ಸೊ ಪೂರ್ತಿ ಕಂಪನಿಯ ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಾಟ ಮಾಡಿದ ಮೇಲೆ ಬಂದಂಥ ದುಡ್ಡನ್ನು ಒಂದು ಅಕೌಂಟಲ್ಲಿ ಇಡ್ತೀವಲ್ಲ, ಅಂಥ ಒಂದು ಅಕೌಂಟಿಗೆ ನಾವು ರಿಯಲೈಸೇಷನ್ ಅಂತ ಕರಿತೀವಿ, ರಿಯಲೈಸೇಷನ್ ಅಕೌಂಟ್ ಅಂತ. ಸೊ ಜಸ್ಟ್ ಇಲ್ಲಿ ಕಂಪ್ನಿ ಮಾರಿದೆ ಅಂತ ಅರ್ಥ ಅಲ್ಲ, ಬಟ್ ಆ ಅಸೆಟ್ಗಳನ್ನು ಕ್ಲೋಸ್ ಮಾಡಿ, ಅಂದರೆ ಇಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಆ ಅಸೆಟ್ಗಳು ಮುಂದುವರಿಯೋದಿಲ್ಲ. ಸೊ ಆ ಆಸ್ತಿ ಪಾಸ್ತಿಗಳನ್ನೆಲ್ಲ ಕ್ಲೋಸ್ ಮಾಡಿ ರಿಯಲೈಸೇಷನ್ ಅಕೌಂಟ್ಗೆ ಹಾಕಿ, ರಿಯಲೈಸೇಷನ್ ಅಕೌಂಟ್ದಿಂದ ನಾವು ಮುಂದೆ ಟ್ರಾನ್ಸ್ಫರೀ ಕಂಪ್ನಿಗೆ ಅವುಗಳನ್ನು ಕಳಿಸ್ಕೊಡ್ತೀವಿ. ಓಕೆ, ಇಲ್ಲಿ ಒಂದು ನೋಟ್ ಇದೆ. ಇಫ್ ಇಟ್ ಶುಡ್ ಬಿ ನೋಟೆಡ್ that the miscellaneous expenditures such as accumulated losses, preliminary expenses, discount on shares, debentures should not be transferred to realization account. However, if transferee company does not take over the cash and bank balance, they should not be transferred. Otherwise, if they are taking over the assets and that is cash and bank balances, they should be transferred. ಓಕೆ, ಸೊ ಯಾವ್ಯಾವ ಅಸೆಟ್ಗಳನ್ನ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಲ್ಲ, ಪ್ರೊವಿಷನ್ಸ್ಗಳನ್ನು, ಆ ಎಲ್ಲ ಅಸೆಟ್ಗಳನ್ನು ಈ ರೀತಿ ನೀವು ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಈಚ್ ಪ್ರೊವಿಷನ್ ಅಕೌಂಟ್ ಡೆಬಿಟ್ ಟು ಈಚ್ ಅಸೆಟ್ ಅಕೌಂಟ್, ಈ ರೀತಿ ನೀವು ಎಂಟ್ರಿಗಳನ್ನು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕೆಂಡ್ ಒನ್ ಫಾರ್ ಟ್ರಾನ್ಸ್ಫರ್ ಆಫ್ ಆಲ್ ಲಯಬಿಲಿಟೀಸ್. ಈಗ ಲಯಬಿಲಿಟಿಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಂದರೆ ಕ್ಲೋಸ್ ಮಾಡಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವ ರೀತಿ ಎಂಟ್ರಿ ಇರುತ್ತೆ ಅಂತಂದರೆ, ಈಚ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಓಕೆ, ರಿಯಲೈಸೇಷನ್ ಅಕೌಂಟ್ಗೆ ನೀವು ಕ್ರೆಡಿಟ್ ಹಾಕ್ತೀರಾ. ಓಕೆ, ದ ಎಫೆಕ್ಟ್ ಆಫ್ ಅಬೋ ಎಂಟ್ರಿ ಶಾಲ್ ಟೇಕ್ ಇನ್ ದ ಅಕೌಂಟ್ ಆಫ್ ಇಂಡಿವಿಜುವಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಕ್ಲೋಸ್ಡ್. ಅಂದರೆ ಇವೆಲ್ಲ ಯಾವಾಗ ಆಗುತ್ತೆ ಅಂತಂದರೆ, ನೀವು ಒಂದೊಂದು ಅಸೆಟ್ ಅಕೌಂಟ್ಗಳನ್ನು ಮತ್ತು ಲಯಬಿಲಿಟಿ ಅಕೌಂಟ್ಗಳನ್ನ ಕ್ಲೋಸ್ ಮಾಡಿ ಆ ಬ್ಯಾಲೆನ್ಸ್ಗಳನ್ನು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಈ ರೀತಿ ಎಂಟ್ರಿಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಓಕೆ, ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್. ಸೊ ಪರ್ಚೇಸ್ ಕನ್ಸಿಡ್ರೇಷನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲಿಕ್ಕೆ ಟ್ರಾನ್ಸ್ಫರೀ ಕಂಪ್ನಿ ಅಕೌಂಟ್, ಯಾರು ನಿಮಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಅವರು ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಸೊ ಟ್ರಾನ್ಸ್ಫರಿ ಕಂಪ್ನಿಯಿಂದ ನಿಮ್ಗೆ ಏನೇನು ಬರ್ತಾ ಇದೆ ಎಲ್ಲ ಒಟ್ಟು ಮೊತ್ತ ಅದನ್ನು ತೊಗೊಂಡು ರಿಯಲೈಸೇಷನ್ ಅಕೌಂಟ್ಗೆ ಕ್ರೆಡಿಟ್ ಹಾಕ್ತಾ ಇದ್ದೀರಿ. ಸೊ ಆ ಮುಖಾಂತರ ನೀವು ರಿಯಲೈಸೇಷನ್ ಅಕೌಂಟ್ದಿಂದ ನಿಮ್ಮದು ಎಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟು
ಫಾರ್ ರಿಸಿಪ್ಟ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ನ ಬೇರೆ ಬೇರೆ ರೀತಿಯಲ್ಲಿ ಅವರು ಕೊಡ್ತಾರೆ ಟ್ರಾನ್ಸ್ಫರಿ ಕಂಪ್ನಿಯವರು. ಅದನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ತೀವಿ ಅಂತ. ಓಕೆ, ಶೇರ್ಸ್ ಫಾರ್ಮಲ್ಲಿ ಕೊಟ್ಟರೆ ಶೇರ್ಸ್ ಅಕೌಂಟ್ ಡೆಬಿಟ್, ಶೇರ್ಸ್ ಇನ್ ದ ಟ್ರಾನ್ಸ್ಫರಿ ಕಂಪ್ನಿ, ಅವ್ರ ಕಂಪ್ನಿಯಲ್ಲಿ ನಮಗೆ ಶೇರ್ಸ್ ಕೊಡ್ತಾ ಇದ್ದಾರೆ ಇನ್ ದ ಫಾರ್ಮ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್. ಸೊ ಶೇರ್ಸ್ ಇನ್ ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್ ಡೆಬಿಟ್, ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂದರೆ ನಿಮ್ಗೆ ಕ್ಯಾಶ್ ಫಾರ್ಮಲ್ಲಿ ಕನ್ಸಿಡ್ರೇಷನ್ ಕೊಡ್ತಾ ಇದ್ದರೆ. ನೆಕ್ಸ್ಟ್ ಡಿಬೆಂಚರ್ಸ್ ಇನ್ ಟ್ರಾನ್ಸ್ಫರಿ ಅಕೌಂಟ್ ಡೆಬಿಟ್ ಅಂದರೆ ಶೇರ್ಸು, ಡಿಬೆಂಚರ್ಸು ಮತ್ತು ಕ್ಯಾಶ್ ಇಲ್ಲಿ ಕೊಡ್ತಿದ್ರೆ ಅವುಗಳನ್ನು ಡೆಬಿಟ್ ಮಾಡ್ಕೋಬೇಕು ಟು ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್. ಓಕೆ, ನಿಮಗೆ ಯಾರು ಕೊಡ್ತಾ ಇದ್ದಾರೆ? ಟ್ರಾನ್ಸ್ಫರಿ ಕಂಪ್ನಿಯವರು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್, ಫಾರ್ ಸೆಲ್ಲಿಂಗ್ ದಿ ಅಸೆಟ್ಸ್ ನಾಟ್ ಟೇಕನ್ ಓವರ್ ಬೈ ಟ್ರಾನ್ಸ್ಫರಿ ಕಂಪ್ನಿ. ಯಾವುದಾದ್ರೂ ಅಸೆಟ್ಗಳು ಟ್ರಾನ್ಸ್ಫರಿ ಕಂಪ್ನಿಯವರು ತೊಗೊಂಡಿಲ್ಲ, ಟೇಕನ್ ಓವರ್ ಮಾಡಿಲ್ಲ ಅಂತಂದರೆ ಅವುಗಳನ್ನ ನೀವು ಮಾರಾಟ ಮಾಡಿ, ಓಪನ್ ಮಾರ್ಕೆಟಲ್ಲಿ ಮಾರಾಟ ಮಾಡಿ ನೀವೇನು ಮಾಡ್ತೀರಾ? ದುಡ್ಡನ್ನು ರಿಯಲೈಸ್ ಮಾಡ್ಕೊತೀರಾ. ಸೊ ಕ್ಯಾಶ್ ರಿಸೀವ್ ಮಾಡ್ತೀರಾ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ಗೆ ಬಂದು ಜಮಾ ಆಗುತ್ತೆ ಅಂಥ ದುಡ್ಡು. ಸೊ ಅದಕ್ಕೇನು ಎಂಟ್ರಿ ಏನು ಬರುತ್ತೆ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಆರ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಾರ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್ ಬೈ ಟ್ರಾನ್ಸ್ಫರಿ ಕಂಪ್ನಿ. ಯಾವುದಾದ್ರೂ ಲಯಬಿಲಿಟಿ ಆ ಕಂಪ್ನಿಯಿಂದ ಟೇಕನ್ ಓವರ್ ಮಾಡಿಲ್ಲ ಅಂದರೆ, ಯಾರು ಟ್ರಾನ್ಸ್ಫರಿ ಕಂಪ್ನಿಯಿಂದ ಟೇಕ್ ಓವರ್ ಮಾಡಿಲ್ಲ ಲಯಬಿಲಿಟಿ ಅಂದರೆ ಅದನ್ನು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಲಯಬಿಲಿಟಿಯನ್ನು. ಸೊ ಅದನ್ನು ರಿಯಲೈಸೇಷನ್ ಅಕೌಂಟಿಂದನೇ, ರಿಯಲೈಸೇಷನ್ ಅಕೌಂಟಲ್ಲಿ ದುಡ್ಡು ಕೂಡಿರುತ್ತಲ್ಲ, ನಿಮ್ಮ ಕಂಪ್ನಿ ಎಲ್ಲ ಕ್ಲೋಸ್ ಮಾಡಿ ದುಡ್ಡಲ್ಲಿ ನಿಮ್ಮ ಹತ್ರ ಇದ್ದ ದುಡ್ಡಿಂದನೇ ನೀವು ಕೊಡಬೇಕು ಲಯಬಿಲಿಟಿಗೆ ಪೇಮೆಂಟ್ನ. ಸೊ ಆ ರಿಯಲೈಸೇಷನ್ ಅಕೌಂಟಲ್ಲೇ ಎಲ್ಲ ಇರುತ್ತೆ ಈಗ. ಓಕೆ, ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಓಕೆ, ಸೊ ಆ ಮುಖಾಂತರ ನೀವು ಲಯಬಿಲಿಟೀಸ್ನ ಪೇಔಟ್ ಮಾಡ್ತೀರಾ. ನೆಕ್ಸ್ಟು ಫಾರ್ ದ ಪೇಮೆಂಟ್ ಆಫ್ ರಿಯಲೈಸೇಷನ್ ಆರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಈ ನಿಮಗೆ ಯಾರಾದರೂ ಕನ್ಸಲ್ಟೆನ್ಸಿಯವರು ಆಮೇಲೆ ಯಾರಾದರೂ ಹೆಲ್ಪ್ ಮಾಡ್ತಾ ಇದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸು, ಆ ರೀತಿ ಕಂಪ್ನಿಯನ್ನು ಕ್ಲೋಸ್ ಮಾಡಲಿಕ್ಕೆ ಲಿಕ್ವಿಡೇಷನ್ ಅಥವಾ ರಿಯಲೈಸೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದರೆ ಅಂಥ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ, ಅದನ್ನು ಯಾರು ಪೇ ಮಾಡ್ತಾರೆ? ಸೊ ಅದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡ್ತೀರಾ? ಓಕೆ, ಇಫ್ ದ ಎಕ್ಸ್ಪೆನ್ಸಸ್ ಆರ್ ಟು ಬಿ ಬೋರ್ನ್ ಬೈ ದಿ ಟ್ರಾನ್ಸ್ಫರರ್ ಕಂಪ್ನಿ, ನೀವೇ ಟ್ರಾನ್ಸ್ಫರರ್ ಕಂಪ್ನಿನೇ ಅದನ್ನು ಪೇ ಮಾಡ್ತಾ ಇದ್ದರೆ ಅದನ್ನು ರಿಯಲೈಸೇಷನ್ ಅಕೌಂಟಿಂದನೇ ಟ್ರಾನ್ಸ್ಫರ್ ಮಾಡ್ತೀರಾ, ಪೇಮೆಂಟ್ ಮಾಡ್ತೀರಾ. ಅದಕ್ಕೆ ಯಾಕಂದರೆ ನಿಮ್ಮ ಹತ್ರ ಉಳಿದಿರೋದು ಎಲ್ಲ ಅಸೆಟ್ಸು ಲಯಬಿಲಿಟಿಗಳನ್ನ ತೊಗೊಂಡು ಬಂದು ರಿಯಲೈಸೇಷನ್ ಅಕೌಂಟಲ್ಲಿ ಹಾಕಿರ್ತೀರಾ. ಸೊ ರಿಯಲೈಸೇಷನ್ ಅಕೌಂಟೇ ಬಿಟ್ಟು ಬ್ಯಾಂಕ್ ಅಕೌಂಟ್. ಓಕೆ, ಒಂದು ವೇಳೆ ಅದನ್ನು ಟ್ರಾನ್ಸ್ಫರಿ ಕಂಪ್ನಿಯವರು ಬಿಯರ್ ಮಾಡ್ತಾಯಿದ್ರೆ ಅದನ್ನು ನಾವು ನಮ್ಮ ಬುಕ್ಸ್ ಆಫ್ ಅಕೌಂಟಲ್ಲಿ ಎಂಟ್ರಿ ತೊಗೊಳ್ಳೋದು. ನೋ ಎಂಟ್ರಿ ಅಂದರೆ ಅದರ ಅರ್ಥ ಏನು? ನಾವೀಗ ಎಲ್ಲ ಜನರಲ್ ಎಂಟ್ರಿನ ಬರೀತಾ ಇರೋದು ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿ. ಸೊ ಅದಕ್ಕೋಸ್ಕರ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಅವರು ಬಿಯರ್ ಮಾಡಿದರೆ ನಮ್ಮ ಬುಕ್ಸಲ್ಲಿ ನಾವು ಎಂಟ್ರಿ ಮಾಡೋದಿಲ್ಲ, ಅದಕ್ಕೋಸ್ಕರ ನೋ ಎಂಟ್ರಿ. ಅದು ಎಂಟ್ರಿ ಎಲ್ಲಿ ಬರುತ್ತೆ? ಟ್ರಾನ್ಸ್ಫರಿ ಕಂಪ್ನಿ ಬುಕ್ಸಲ್ಲಿ ಎಂಟ್ರಿ ಬರುತ್ತೆ. ಈಗ ನಾವು ನೋಡ್ತಾ ಇರೋದು ಜರ್ನಲ್ ಎಂಟ್ರಿಗಳು, ಟ್ರಾನ್ಸ್ಫರರ್ ಕಂಪ್ನಿ ಜರ್ನಲ್ ಎಂಟ್ರಿಗಳು. ಅದಕ್ಕೋಸ್ಕರ ನಮ್ಮ ಬುಕ್ಸಲ್ಲಿ ಟ್ರಾನ್ಸ್ಫರರ್ ಕಂಪ್ನಿ ಬುಕ್ಸಲ್ಲಿ ಆ ಎಂಟ್ರಿ ಬರೋದಿಲ್ಲ. ಅವ್ರು ಪೇಮೆಂಟ್ ಮಾಡಿದರೆ ಅವರೇ ಎಂಟ್ರಿ ಮಾಡ್ಕೋತಾರೆ, ನಾವು ಎಂಟ್ರಿ ಮಾಡೋದಿಲ್ಲ. ನೆಕ್ಸ್ಟು, ಇಫ್ ಎಕ್ಸ್ಪೆನ್ಸಸ್ ಟು ಬಿ ಬೋರ್ನ್ ಬೈ ದಿ ಟ್ರಾನ್ಸ್ಫರಿ ಕಂಪ್ನಿ ಬಟ್ ಆರ್ ನಾವು ಪೇಡ್ ಬೈ ದಿ ಟ್ರಾನ್ಸ್ಫರರ್ ಕಂಪ್ನಿ ದೆನ್ ರಿಯಂಬರ್ಸ್ಡ್. ಅಂದರೆ ಒಂದೊಂದ್ಸಲ ಏನಾಗುತ್ತೆ, ಟ್ರಾನ್ಸ್ಫರಿ ಕಂಪ್ನಿಯವರೇ ಪೇಮೆಂಟ್ ಮಾಡ್ತೀನಿ ಅಂತಾರೆ, ಆದರೆ ಅವರು ಏನು ಹೇಳ್ತಾರೆ, ಪೇಮೆಂಟ್ ನೀವು ಮಾಡಿ ಈಗ, ಆಮೇಲೆ ನಾವು ಅದನ್ನು ರಿಯಂಬರ್ಸ್ ಮಾಡ್ತೀವಿ ಅಂತ. ಸೊ ಆವಾಗ ಅಂದರೆ ನಮಗೆ ವಾಪಸ್ ಅವ್ರು ದುಡ್ಡು ಕೊಡ್ತೀನಿ ಅಂತ ಅಂದಾಗ, ಸೊ ಫಸ್ಟ್ ಪೇಮೆಂಟ್ ಹೆಂಗಾಗುತ್ತೆ ಅಂತಂದರೆ, ನಾವು ಅವರಿಗೆ ದುಡ್ಡು ಕೊಟ್ಟಿರೋ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ಬೇಕು, ಆಮೇಲೆ ದುಡ್ಡನ್ನು ಅವರಿಂದ ಇಸ್ಕೊಂಡ ರೀತಿಯಲ್ಲಿ ಎಂಟ್ರಿ ತೋರಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಆರ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅಂದರೆ ನೀವು ಟ್ರಾನ್ಸ್ಫರಿ ಕಂಪ್ನಿಯವ್ರಿಗೆ ದುಡ್ಡು ಕೊಟ್ಟಂಗೆ ಮಾಡ್ತೀರಾ, ಆಮೇಲೆ ಯು ವಿಲ್ ರಿಸೀವ್ ಇಟ್ ಬ್ಯಾಕ್. ಅಂದರೆ ನೀವು ಒಂಥರ ಕೈಗಡ ಅಂತ ಏನು ಕರಿತೀರಲ್ಲ, ಕೈ ಸಾಲ, ಸೊ ಅದನ್ನು ಕೈಗಡ ಕೊಟ್ಟು ವಾಪಸ್ ಇಸ್ಕೊಂಡಂಗೆ ಮಾಡ್ತೀರಾ. ಸೊ ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಆರ್ ಕ್ಯಾಶ್, ಈಗ ಕೊಡ್ತಾ ಇದ್ದೀರಾ, ವಾಪಸ್ ಇಸ್ಕೊಳ್ಳೋದು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್. ಓಕೆ, ಸೊ ಇದ್ರದ್ದು ನೋಟ್ಸ್ ಕೊಟ್ಟಿದ್ದಾರೆ, ಅಂದರೆ ಮೊದಲು ನೀವು ಕೊಟ್ಟು ಆಮೇಲೆ ಇಸ್ಕೊಂಡಿದ್ದೀರಾ ಅಂತ ಅರ್ಥ ಅಷ್ಟೇ. ಓಕೆ, ನೆಕ್ಸ್ಟು ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅವ್ರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಪ್ರಿಫರೆನ್ಸ್ ಶೇರನ್ನು ಅಂತಂದರೆ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅದೇನಾಗ್ಬಿಡುತ್ತೆ, ಅವ್ರಿಗೆ ಅಮೌಂಟನ್ನು ಅವ್ರಿಗೆ ವಾಪಸ್ಸು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನೀವು ಕೊಟ್ಟಂಗೆ ಅದರ ಅಮೌಂಟನ್ನು, ಅದಕ್ಕೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಆಗುತ್ತೆ. ಆಮೇಲೆ ಅವ್ರಿಗೆ ನೀವು ಆ್ಯಕ್ಚುಯಲ್ ಪೇಮೆಂಟ್ ಮಾಡ್ತಾ ಇರ್ತೀರಲ್ಲ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಅದು ಆ್ಯಕ್ಚುಯಲ್ ಪೇಮೆಂಟನ್ನು ಯಾವ ರೀತಿ ಮಾಡ್ತೀರಾ ಅಥವಾ ಅವ್ರಿಗೆ ಅಡ್ಜಸ್ಟ್ಮೆಂಟನ್ನು ಯಾವ ರೀತಿ ಆಗುತ್ತೆ ಅಂತ. ಓಕೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ಸ್ ಇನ್ ಟ್ರಾನ್ಸ್ಫರಿ ಕಂಪ್ನಿ. ಒಂದು ವೇಳೆ ಟ್ರಾನ್ಸ್ಫರಿ ಕಂಪ್ನಿಯವರು ಅವರಿಗೆ ಪ್ರಿಫರೆನ್ಸ್ ಶೇರ್ ಕೊಡ್ತೀನಿ ಅಂದಿದ್ರೆ ಅವ್ರ ಕಂಪ್ನಿನಲ್ಲಿ ಎಷ್ಟರದ್ದು ಕೊಡ್ತಿದ್ದಾರೆ ಅದು, ಮತ್ತು ಅಡಿಷ್ನಲಿ ಅವರೇನಾದರೂ ಡಿಬೆಂಚರ್ಸನ್ನು ಟ್ರಾನ್ಸ್ಫರಿ ಕಂಪ್ನಿನಲ್ಲಿ ಕೊಡ್ತಾರೆ ಅಂದರೆ ಅದನ್ನು ಇಲ್ಲಿ ತೊಗೊಳ್ಬೇಕು.
ಮತ್ತು ಇನ್ ಕೇಸ್ ಈ ಪ್ರಿಫರೆನ್ಸ್ ಶೇರ್ ಅಕೌಂಟು ಮತ್ತು ಏನಾದರೂ ಇದ್ದರೆ ಇಫ್ ದೇರ್ ಇಸ್ ಎನಿ ಡಿಫ್ರೆನ್ಸ್ ಇನ್ ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಏನಾದರೂ ಇದ್ದರೆ ಅದನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹೆಚ್ಚಿನ ಅಮೌಂಟ್ ಉಳಿದಿದ್ರೂ ಆಯಿತು, ಅದು ಕಡಿಮೆ ಶಾರ್ಟೇಜ್ ಬಿದ್ದರೂ ಆಯಿತು, ದ್ಯಾಟ್ ಅಮೌಂಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ಓಕೆ, ನೆಕ್ಸ್ಟು ಫಾರ್ ಕ್ಲೋಸಿಂಗ್ ರಿಯಲೈಸೇಷನ್ ಅಕೌಂಟ್ ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆನ್ ರಿಯಲೈಸೇಷನ್. ಓಕೆ, ಸೊ ರಿಯಲೈಸೇಷನ್ನ ನೀವೇನು ಮಾಡ್ತೀರ ಅಂದರೆ ಕಂಪ್ನಿಯನ್ನು ಮಾರಾಟ ಮಾಡ್ತಿರಲ್ಲ, ಮಾರ್ಕೆಟ್ ವ್ಯಾಲ್ಯೂ ಅದು ಅಂತೆಲ್ಲ, ಆವಾಗ ನಿಮಗೆ ಪ್ರಾಫಿಟ್ ಆಗಿದ್ದರೆ ಅದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಲಾಸ್ ಆಗಿದ್ದರೆ ಅದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ. ಓಕೆ, ಸೊ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಬೇಕಲ್ಲ, ಆವಾಗ ರಿಯಲೈಸೇಷನ್ನಿಂದ ನಿಮಗೆ ಪ್ರಾಫಿಟ್ ಆಗ್ಬೋದು, ಲಾಸು ಆಗ್ಬೋದು. ಸೊ ರಿಯಲೈಸೇಷನಿಂದ ಪ್ರಾಫಿಟ್ ಆಗಿದ್ದರೆ ರಿಯಲೈಸೇಷನ್ ಅಕೌಂಟನ್ನು ಡೆಬಿಟ್ ಮಾಡ್ತೀರಾ, ಅದನ್ನು ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಹಾಕ್ತೀರಾ. ಅಂದರೆ ಕಂಪ್ನಿ ಎಲ್ಲ ಮುಗಿದ ಮೇಲೆ, ಮಾರಾಟ ಮಾಡಿದಾದಮೇಲೆ, ಎಲ್ಲರಿಗೂ ಪೇಮೆಂಟ್ ಆದಮೇಲೆ, ಎಲ್ಲರಿಂದ ಬರುವಂಥ ದುಡ್ಡನ್ನು ಇಸ್ಕೊಂಡಾದಮೇಲೆ ಅದರಲ್ಲಿ ಲಾಭ ಆಗಿದ್ದರೆ ಅದು ಯಾರಿಗೆ ಹೋಗಬೇಕು ಅಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೋಗಬೇಕು. ಸೊ ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆನ್ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸಿಮಿಲರ್ಲಿ ಅದು ಲಾಸ್ ಆಗಿದ್ದರೆ, ಒಂದು ವೇಳೆ ಲಾಸ್ ಆಗಿದ್ದರೆ ಅದೇನಾಗುತ್ತೆ ಅಂದರೆ ಫಾರ್ ಟ್ರಾನ್ಸ್ಫರ್ ಆಫ್ ಲಾಸ್ ಆನ್ ರಿಯಲೈಸೇಷನ್ ಇಫ್ ಎನಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್. ಓಕೆ, ಅದು ಎಲ್ಲಿಂದ ತೊಗೋತೀರಾ ಅಂದರೆ ಅದು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಅದನ್ನು ನೀವು ಡೆಬಿಟ್ ಹಾಕಬೇಕಾಗತ್ತೆ, ಅವರೇ ಅದರ ಜವಾಬ್ದಾರಿ. ಆದರೆ ಲಾಸ್ ಆಗಿದ್ದರೆ ಲಾಸ್ ಯಾರು ಬಿಯರ್ ಮಾಡ್ತಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬಿಯರ್ ಮಾಡ್ತಾರೆ. ಆಮೇಲೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಅಕೌಂಟ್ದಿಂದ ಆ ದುಡ್ಡನ್ನು ನೀವು ಖರ್ಚು ಹಾಕಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ಫಾರ್ ಟ್ರಾನ್ಸ್ಫರ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಪ್ರಾಫಿಟ್ಸ್ ಎಟ್ಸೆಟ್ರಾ. ಓಕೆ, ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ನ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಅದನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಇಕ್ವಿಟಿ ಶೇರ್ ಆಗಿರ್ಬೋದು, ರಿಸರ್ವ್ಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಶೇರ್ ಪ್ರೀಮಿಯಮ್ ಅಕೌಂಟ್ ಆಗಿರ್ಬೋದು, ಇದೆಲ್ಲ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸಲ್ಲಬೇಕಾಗಿರುವಂಥ ಅಮೌಂಟು ಕಂಪ್ನಿನಲ್ಲಿರೋದು. ಸೊ ಇವಾಗ ಇದನ್ನು ನೀವು ರಿಯಲೈಸ್ಡ್ ಅಕೌಂಟ್ ಕ್ಲೋಸ್ ಆಗಿದೆ, ಈಗ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟೇ ಇರೋದು. ಓಕೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಅವೆಲ್ಲ ಕ್ಲೋಸ್ ಮಾಡಬೇಕು ಅಂದರೆ ಈ ಎಲ್ಲ ಅಕೌಂಟ್ಗಳನ್ನ ಕ್ಲೋಸ್ ಮಾಡಿ ಎಲ್ಲಿ ಕಳಿಸ್ತೀರಾ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಕಳಿಸ್ತೀರಾ. ಓಕೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಶೇರ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್, ರಿಸರ್ವ್ಸ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್. ದಟ್ ಈಸ್ ಪ್ರಾಫಿಟ್ ಇದ್ದಾಗ ಇದು ಡೆಬಿಟ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್. ಓಕೆ, ಸೊ ಈ ಎಲ್ಲ ಅಕೌಂಟ್ಗಳನ್ನ ಡೆಬಿಟ್ ಮಾಡಿ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಮೌಂಟ್ಸ್ಗಳನ್ನ ಅಂದರೆ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಅವ್ರಿಗೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಅದೆಲ್ಲ ಹೋಗುತ್ತೆ. ಆವಾಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಕ್ಲೋಸ್ ಆಗುತ್ತೆ, ಶೇರ್ ಪ್ರೀಮಿಯಮ್ ಅಕೌಂಟ್ ಕ್ಲೋಸ್ ಆಗುತ್ತೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಕೌಂಟು ಕ್ಲೋಸ್ ಆಗುತ್ತೆ, ಪ್ರಾಫಿಟ್ ಅಕೌಂಟು ಕ್ಲೋಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ಕಂಪ್ನಿ ಕ್ಲೋಸಿಂಗ್ ಪಾಯಿಂಟ್ಗೆ ಬರ್ತಾ ಇದೆ ಅಂತ ಅರ್ಥ. ಇವಾಗ ಒಂದು ವೇಳೆ ಲಾಸಸ್ ಇದ್ದರೆ, ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಇದ್ದರೆ ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಅದನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಪ್ರಾಫಿಟ್ ಇದ್ದರೆ, ಶೇರ್ ಪ್ರೀಮಿಯಮ್ ಇದ್ದರೆ ಅದನ್ನು ಹೆಂಗೆ ಟ್ರಾನ್ಸ್ಫರ್ ಮಾಡಿದರೆ ಅದೇ ರೀತಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಡಿಸ್ಕೌಂಟ್ ಆನ್ ಶೇರ್ಸ್ ಅಕೌಂಟು, ಆಮೇಲೆ ಪ್ರಾಫಿಟ್ಸು, ಇವೆಲ್ಲ ಲಾಸಸ್ಸು ಇದ್ದರೆ ಅದನ್ನು ಎಲ್ಲಿಂದ ತೆಗಿತೀರಾ, ಅದನ್ನು ಇಕ್ವಿಟಿ ಶೇರ್ ಅಕೌಂಟ್ಸ್ಗೆ ಡೆಬಿಟ್ ಹಾಕ್ತೀರಾ. ಓಕೆ, ಅದು ಆ ಲಾಸ್ ಎಲ್ಲ ಯಾರು ಬಿಯರ್ ಮಾಡಬೇಕು, ಎಕ್ಸ್ಪೆನ್ಸಸ್ ಎಲ್ಲ ಯಾರು ಬಿಯರ್ ಮಾಡಬೇಕು ಅಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸೇ ಬಿಯರ್ ಮಾಡಬೇಕು. ಅದಕ್ಕೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ಕೇಸ್ ಲಾಸ್ ಆಗಿದ್ದರೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್, ಆಮೇಲೆ ಡಿಸ್ಕೌಂಟ್ ಆನ್ ಶೇರ್ಸ್ ಅಕೌಂಟ್. ಇವೆಲ್ಲ ಅಮೌಂಟನ್ನು ಎಲ್ಲಿಗೆ ಖರ್ಚು ಹಾಕ್ತೀರಾ ಅಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಖರ್ಚು ಹಾಕ್ತೀರಾ. ನೆಕ್ಸ್ಟು ಫಾರ್ ಫೈನಲ್ ಸೆಟಲ್ಮೆಂಟ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಇವಾಗ ಫೈನಲ್ ಉಳಿದಿರೋ ಅಕೌಂಟ್ ಯಾವುದು ಅಂದರೆ ಈ ಕಂಪ್ನಿನಲ್ಲಿ, ಟ್ರಾನ್ಸ್ಫರರ್ ಕಂಪ್ನಿನಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಒಂದೇ. ಈ ಒಂದು ಅಕೌಂಟನ್ನು ನೀವು ಕ್ಲೋಸ್ ಮಾಡಬೇಕು ಅಂದರೆ ಇದನ್ನು ಫೈನಲ್ ಸೆಟಲ್ಮೆಂಟ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂತಂದರೆ ಈ ಟ್ರಾನ್ಸ್ಫರಿ ಕಂಪ್ನಿಯಿಂದ ನೀವು ಕನ್ಸಿಡ್ರೇಷನನ್ನು ತೊಗೊಳ್ತಿರಲ್ಲ, ಆ ಒಂದು ಐಟಮ್ಗಳಿಂದ ಇಲ್ಲಿ ಸೆಟ್ಲ್ ಆಗುತ್ತೆ. ಓಕೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಶೇರ್ಸ್ ಇನ್ ಟ್ರಾನ್ಸ್ಫರಿ ಅಕೌಂಟ್, ಟು ಡಿಬೆಂಚರ್ಸ್ ಆಫ್ ಟ್ರಾನ್ಸ್ಫರಿ ಅಕೌಂಟ್, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅವ್ರು ಏನು ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ಕೊಟ್ಟಿರ್ತಾರೆ ಅವುಗಳನ್ನು ಇಲ್ಲಿ ಅಕೌಂಟ್ಗೆ, ಈ ಅಕೌಂಟ್ಗೆ ಡೆಬಿಟ್ ಮಾಡೋ ಮುಖಾಂತರ ಈ ಅಕೌಂಟನ್ನು ನೀವು ಕ್ಲೋಸ್ ಮಾಡ್ತೀರಾ. ಓಕೆ, ಎಸ್. ಸೊ ದಿಸ್ ಈಸ್ ದಿ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪ್ನೀಸ್. ನೆಕ್ಸ್ಟ್, ಇನ್ಕಾರ್ಪೊರೇಷನ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪ್ನಿ. ಇಷ್ಟೊತ್ತರೆಗೂ ನಾವು ಕ್ಲೋಸಿಂಗ್ ಎಂಟ್ರಿಗಳನ್ನು ನೋಡಿದ್ವಿ, ಕ್ಲೋಸಿಂಗ್ ದಿ ಅಕೌಂಟ್ಸ್ ಆ್ಯಂಡ್ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿ ಇಷ್ಟೊತ್ತು ನೋಡಿದ್ದು. ಇವಾಗ ಈ ಕ್ಲೋಸ್ ಮಾಡಿರೋದು ಐಟಮ್ಗಳನ್ನೆಲ್ಲ ತಂದು ಎಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊತೀರಾ ಅಂತಂದರೆ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪ್ನಿ. ಸೊ ಟ್ರಾನ್ಸ್ಫರರ್ ಕಂಪ್ನಿ ಬಂದು ಈಗ ಅದರ ಎಲ್ಲ ಲೆಕ್ಕಪತ್ರಗಳು ಬಂದು ಎಲ್ಲಿ ಸೇರುತ್ತೆ, ಟ್ರಾನ್ಸ್ಫರಿ ಕಂಪ್ನಿಗೆ ಸೇರುತ್ತೆ. ಆ ಅಕೌಂಟ್ಸ್ಗಳನ್ನೆಲ್ಲ ಇಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು. ಓಕೆ, ಅವುಗಳನ್ನೆಲ್ಲ ಹೆಂಗೆ ಇಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊತೀರಾ ಅಂತಂದರೆ ಇಲ್ಲಿ ಎರಡು ಮೆಥಡ್ ಇದೆ, ಒಂದು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡು, ಒಂದು ಪರ್ಚೇಸ್ ಮೆಥಡು. ಸೊ ಈ ಮಾಡ್ಯೂಲಲ್ಲಿ ನಾವು, ಈ ಯೂನಿಟಲ್ಲಿ ನಾವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಲೆಟ್ ಅಸ್ ಸಿ ದಿ ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಎಂಟ್ರೀಸ್.
ಸೊ ಈ ಎಂಟ್ರೀಸ್ ಏನೇನಾಗುತ್ತೆ ಅಂತ ಇಲ್ಲಿ ನೋಡೋಣ. ಸೊ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಂದರೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು. ದಿಸ್ ಮೆಥಡ್ ಆಫ್ ಅಕೌಂಟಿಂಗ್ ಈಸ್ ಅಡಾಪ್ಟೆಡ್ ಇನ್ ಕೇಸ್ ಆಫ್ ಅಮಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆಸ್ ಪರ್ ಅಕಾರ್ಡಿಂಗ್ ಟು ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14. The assets and liabilities reserves of the transferor company are recorded by transferee company at their existing carrying amounts, that is book values of the vendor company. Adjustments are permitted only to the extent of the required for ensuring the uniformity in accounting policies ಆಫ್ ದಿ ಟ್ರಾನ್ಸ್ಫರೀ ಕಂಪ್ನಿ. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸನ್ನು ನೀವು ಏನು ಅಲ್ಲಿಂದ ಇಲ್ಲಿಗೆ ತೊಗೊಂಬಂದು ಎಂಟ್ರಿ ಅಡ್ಜಸ್ಟ್ ಮಾಡ್ಕೊತಿರಲ್ಲ, ನಿಮ್ಮ ಬ್ಯಾಲೆನ್ಸ್ ಶೀಟ್ಗೆ ನೀವೇನು ತೊಗೊಂಬರ್ತಿರಲ್ಲ ಟ್ರಾನ್ಸ್ಫರಿ ಕಂಪ್ನಿ ಬ್ಯಾಲೆನ್ಸ್ ಶೀಟ್ಗೆ, ಆ ಒಂದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿಗಳನ್ನು ಬುಕ್ ವ್ಯಾಲ್ಯೂನಲ್ಲಿನೇ ಬರೀಬೇಕು. ಏನಾದರೂ ಬುಕ್ ವ್ಯಾಲ್ಯೂಗಳು ಅಂದರೆ ಅವರು ಹಳೆ ಕಂಪ್ನಿನಲ್ಲಿ ಅಕೌಂಟಿಂಗ್ ಪಾಲಿಸಿ ಪ್ರೊಸೀಜರ್ಸ್ನ ಸ್ವಲ್ಪ ಬದಲಾವಣೆ ಇತ್ತು, ಇಲ್ಲಿ ನಿಮ್ಮ ಅಕೌಂಟಿಂಗ್ ಪಾಲಿಸಿ ಪ್ರೊಸೀಜರ್ಸು ಸ್ವಲ್ಪ ಬದಲಾವಣೆ ಇದೆ, ಮೆಥಡ್ಸು ಎಲ್ಲ ಸ್ವಲ್ಪ ಬದಲಾವಣೆ ಇದೆ ಅಂದರೆ ಅಷ್ಟರ ಮಟ್ಟಿಗೆ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಇಲ್ಲಾಂದರೆ ಬುಕ್ ವ್ಯಾಲ್ಯೂನಲ್ಲಿನೇ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ, ಬುಕ್ ವ್ಯಾಲ್ಯೂನನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು, ದ ಡಿಫ್ರೆನ್ಸ್ ಇಫ್ ಎನಿ ಬಿಟ್ವೀನ್ ದ ಪರ್ಚೇಸ್ ಕನ್ಸಿಡರೇಷನ್ ಆ್ಯಂಡ್ ದಿ ಪೇಡ್ ಅಪ್ ಅಮೌಂಟ್ ಆಫ್ ದ ಶೇರ್ ಕ್ಯಾಪಿಟಲ್ ಆಫ್ ದ ಟ್ರಾನ್ಸ್ಫರರ್ ಕಂಪ್ನಿ ಇಟ್ ಅಡ್ಜಸ್ಟೆಡ್ ಇನ್ ದಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ದಟ್ ಈಸ್ ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಆಫ್ ದಿ ಟ್ರಾನ್ಸ್ಫರಿ ಕಂಪ್ನಿ. ಓಕೆ, ಒಂದು ವೇಳೆ ಏನೇ ಅದು ಡಿಫ್ರೆನ್ಸ್ ಇದ್ದರೆ ಕೊಟ್ಟಂಥ ಪರ್ಚೇಸ್ ಕನ್ಸಿಡ್ರೇಷನ್ಗೂ ಮತ್ತು ಟ್ರಾನ್ಸ್ಫರರ್ ಕಂಪ್ನಿಯ ಪೇಡಪ್ ಶೇರ್ ಕ್ಯಾಪಿಟಲ್ಗೂ ಒಟ್ಟಾರೆ ಅದು ನೀವು ಕೊಡ್ತಕ್ಕಂಥ ಕನ್ಸಿಡ್ರೇಷನು ಮತ್ತು ತೊಗೊಳ್ತಕ್ಕಂಥ ಈಕ್ವಿಟಿ ಕ್ಯಾಪಿಟಲು ಅವ್ರದ್ದು ಎಲ್ಲ ಗುಡ್ವಿಲ್ ಎಲ್ಲ ಸೇರಿ, ಸೊ ಬರ್ತಕ್ಕಂಥದಕ್ಕೂ ಹೋಗ್ತಕ್ಕಂಥದಕ್ಕೂ ಏನಾದರೂ ಡಿಫ್ರೆನ್ಸ್ ಇದ್ದರೆ ಅದು ಎಲ್ಲಿ ಅಡ್ಜಸ್ಟ್ ಆಗುತ್ತೆ, ಟ್ರಾನ್ಸ್ಫರಿ ಕಂಪ್ನಿಯ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಮತ್ತು ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಸೆಕ್ಷನ್ ಏನಿರುತ್ತೆ ಅಲ್ಲಿ ಅದು ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಎಂಟ್ರಿಗಳೇನೇನು ಬರುತ್ತೆ ಅಂತ ನೋಡೋಣ. ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್, ಪರ್ಚೇಸ್ ಕನ್ಸಿಡ್ರೇಷನನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಿಮ್ಮ ಬಿಸ್ನೆಸ್ಸಲ್ಲಿ. ಅದು ನೀವು ಕೊಡ್ತಾ ಇರ್ತೀರಲ್ಲ ನಿಮ್ಮ ಬಿಸ್ನೆಸ್ಸಿಂದ ಅವ್ರ ಬಿಸ್ನೆಸ್ಗೆ ಪರ್ಚೇಸ್ ಕನ್ಸಿಡ್ರೇಷನ್ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಯಾವ ರೀತಿ ಎಂಟ್ರಿಲಿ ಪಾಸ್ ಮಾಡ್ತೀರಾ ಅಂತಂದರೆ, ನೀವೀಗ ಟ್ರಾನ್ಸ್ಫರರ್ ಕಂಪ್ನಿ ಅಲ್ಲ, ನೀವು ಟ್ರಾನ್ಸ್ಫರಿ ಕಂಪ್ನಿಯವರು ಟ್ರಾನ್ಸ್ಫರರ್ ಕಂಪ್ನಿಗೆ ಈಗ ಕೊಡ್ತಾ ಇದ್ದೀರಾ. ಓಕೆ, ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂದರೆ ಇದನ್ನು ನೀವು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂತ ಒಂದು ಓಪನ್ ಮಾಡ್ತೀರಾ, ಅಂದರೆ ನೀವು ಟ್ರಾನ್ಸ್ಫರರ್ ಕಂಪ್ನಿಯನ್ನು ಖರೀದಿ ಮಾಡ್ತಾಯಿದ್ರೆ ಅದಕ್ಕೋಸ್ಕರ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿ. ಸೊ ಟ್ರಾನ್ಸ್ಫರರ್ ಕಂಪ್ನಿಯ ಲಿಕ್ವಿಡೇಟರ್ ಅಂತ ಒಬ್ಬರು ಇರ್ತಾರೆ, ಅಂದರೆ ಅವ್ರಿಗೆ ಅಸಿಸ್ಟ್ ಮಾಡ್ತಿರ್ತಾರಲ್ಲ, ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಕನ್ಸಲ್ಟೆನ್ಸಿ ಆಗಿರ್ಬೋದು, ಸೊ ಅವ್ರಿಗೆ ನಾವು ಲಿಕ್ವಿಡೇಟರ್ ಅಂತ ಕರಿತೀವಿ. ಆ ಟೈಮಲ್ಲಿ ಆ ರೀತಿ ಒಂದು ಅಕೌಂಟನ್ನು ಓಪನ್ ಮಾಡ್ಕೊತೀವಿ ಖರೀದಿ ಮಾಡಬೇಕಾದ್ರೆ, ಅವ್ರ ಮುಖಾಂತರ ಅವರಿಗೆ ದುಡ್ಡು ಹೋಗುತ್ತೆ. ಓಕೆ, ಸೊ ಇದು ಅಡ್ಜಸ್ಟ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಫಾರ್ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್, ಲಯಬಿಲಿಟೀಸ್ ಆ್ಯಂಡ್ ರಿಸರ್ವ್ಸ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿ ಇಂಟು ಟ್ರಾನ್ಸ್ಫರಿ ಕಂಪ್ನಿ, ಈಚ್ ಅಸೆಟ್ ಅಕೌಂಟ್ ಡೆಬಿಟ್ ಬುಕ್ ವ್ಯಾಲ್ಯೂ, ಅವ್ರದ್ದೇನು ಬುಕ್ ಇರುತ್ತಲ್ಲ ಆ ಬುಕ್ ವ್ಯಾಲ್ಯೂನ ಡೈರೆಕ್ಟಾಗಿ ಎಂಟ್ರಿ ಮಾಡ್ತಾರೆ. ಈಚ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಬುಕ್ ವ್ಯಾಲ್ಯೂ. ನೆಕ್ಸ್ಟು ಕ್ಯಾಪಿಟಲ್ ಲಾಸ್ ಅಕೌಂಟ್, ಇನ್ ಕೇಸ್ ಅದು ಡಿಫ್ರೆನ್ಸ್ ಹೆಂಗೆ ಬರುತ್ತೆ ಅನ್ನೋದು ಅದರ ಮೇಲೆ, ಅಂದರೆ ನಿಮ್ಮದು ಡೆಬಿಟ್ ಸೈಡ್ ಕಡಿಮೆ ಇತ್ತು, ಕ್ರೆಡಿಟ್ ಸೈಡ್ ಜಾಸ್ತಿ ಇತ್ತು ಅಂತಂದರೆ ಆವಾಗ ಅದು ಏನಾಗುತ್ತೆ, ನಿಮಗೆ ಕ್ಯಾಪಿಟಲ್ ಲಾಸ್ ಅಂತ ಕನ್ಸಿಡರ್ ಆಗುತ್ತೆ. ಅಂದರೆ ಅವರಿಂದ ಬರ್ತಕ್ಕಂಥದ್ದು ಏನಿದೆ ಅಸೆಟ್ಸು ಅವೆಲ್ಲ ಅದು ಕಡಿಮೆ ಇದೆ, ಬಟ್ ನೀವು ಕೊಟ್ಟಂಥ ಪರ್ಚೇಸ್ ಕನ್ಸಿಡ್ರೇಷನ್ನು ಜಾಸ್ತಿ ಇದ್ದರೆ ಆವಾಗ ಇದು ಕ್ಯಾಪಿಟಲ್ ಲಾಸ್ ಅಕೌಂಟ್ ಆಗುತ್ತೆ, ಡೆಬಿಟ್ ಆಗುತ್ತೆ. ಓಕೆ, ಒಂದು ವೇಳೆ ಅದು ಇಲ್ಲಾಂದರೆ ಉಲ್ಟಾ ರಿವರ್ಸ್ ಆಗುತ್ತೆ, ಅದನ್ನು ನೋಡಿ. ಈಚ್ ಲಯಬಿಲಿಟಿ ಅಕೌಂಟ್, ಓಕೆ, ಲಯಬಿಲಿಟಿಯನ್ನು ನೀವು ಅಕ್ವೈರ್ ಮಾಡಿಕೊಂಡಾಗ ಟು ರಿಸರ್ವ್ಸ್ P&L ಅಕೌಂಟ್ ರಿಸರ್ವ್, ಅವ್ರದ್ದು ರಿಸರ್ವ್ ಎಲ್ಲ ಏನೇನಿರುತ್ತೆ ಅದು ಬುಕ್ ವ್ಯಾಲ್ಯೂನಲ್ಲೇ ತಗೋತೀರಾ. ಓಕೆ, ನೆಕ್ಸ್ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಸೊ ಪರ್ಚೇಸ್ ಪ್ರೈಸ್ ಏನಿರುತ್ತೆ, ಪರ್ಚೇಸ್ ಕನ್ಸಿಡ್ರೇಷನ್ ಏನಿರುತ್ತೆ ಅದು ಇಲ್ಲಿ ಬರುತ್ತೆ. ಸೊ ನೀವು ಅಕ್ವೈರ್ ಮಾಡ್ಕೊಂಡಂಥ ಲಯಬಿಲಿಟಿ, ರಿಸರ್ವ್ಸು ಮತ್ತು ಬಿಸ್ನೆಸ್ ಪರ್ಚೇಸ್ ಅಕೌಂಟು ಕನ್ಸಿಡ್ರೇಷನು ಇಲ್ಲಿ ಅದು ನಿಮಗೆ ಬರುತ್ತೆ. ಓಕೆ, ಸೊ ಟೋಟಲ್ ಪರ್ಚೇಸ್ ಪ್ರೈಸನ್ನು ಅಲ್ಲಿ ಎಂಟ್ರಿ ತೊಗೊಳ್ತೀರಾ. ನೆಕ್ಸ್ಟು ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಎಕ್ಸೆಸ್ ಪರ್ಚೇಸ್ ಕನ್ಸಿಡ್ರೇಷನ್ ಓವರ್ ಶೇರ್ ಕ್ಯಾಪಿಟಲ್ ಆಫ್ ದಿ ಟ್ರಾನ್ಸ್ಫರರ್ ಕಂಪ್ನಿ. ಸೊ ನೀವೀಗ ಟ್ರಾನ್ಸ್ಫರರ್ ಕಂಪ್ನಿಗೆ ಅವರ ಶೇರ್ ಕ್ಯಾಪಿಟಲ್ಗಳಿಗಿಂತ ಅವರಿಂದ ಏನು ಶೇರ್ ಕ್ಯಾಪಿಟಲ್ ಅಕ್ವೈರ್ ಮಾಡ್ಕೊತೀರಾ ಅದಕ್ಕಿಂತ ಹೆಚ್ಚು ನೀವು ಪರ್ಚೇಸ್ ಕನ್ಸಿಡ್ರೇಷನ್ ಕೊಟ್ಟಿದ್ರೆ ಅದು ಹೇಗೆ ನೀವು ಅಡ್ಜಸ್ಟ್ ಮಾಡ್ತೀರಾ ಅಂತ. ಓಕೆ, ಸೊ ನಿಮ್ಮ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಹಾಕ್ತೀರಾ, ಎಕ್ಸೆಸ್ ಪರ್ಚೇಸ್ ಎಷ್ಟಾಗಿರುತ್ತೆ ಅಷ್ಟರ ಮಟ್ಟಿಗೆ. ಅದರ್ ರಿಸರ್ವ್ಸ್ ಅಕೌಂಟ್ ಇನ್ ಕೇಸ್ ಅದು ಸಾಲೋದಿಲ್ಲ, ಜನರಲ್ ರಿಸರ್ವ್ ಅಂದಾಗ ಅವೆಲ್ಲ ಬರುತ್ತೆ. ಅದರ್ ರಿಸರ್ವ್ ಅಕೌಂಟ್ಸ್ ಡೆಬಿಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಲಾಸ್ ಅಕೌಂಟ್.
ಓಕೆ, ಟೋಟಲ್ ಅಮೌಂಟ್ ಎಷ್ಟು ಕ್ಯಾಪಿಟಲ್ ಲಾಸ್ ಆಗಿದೆ ಅಷ್ಟನ್ನು ಈ ರೀತಿ ಅಡ್ಜಸ್ಟ್ ಮಾಡ್ತೀರಾ. ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಬೇಕು, ಜನರಲ್ ರಿಸರ್ವ್, ಅದರ್ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್, ಈ ಮೂರೂ ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಸಾರಿ. ಯೂಶ್ವಲಿ ಜನರಲ್ ರಿಸರ್ವಲ್ಲಿ ಅಡ್ಜಸ್ಟ್ ಮಾಡ್ತೀರಾ. ಜನರಲ್ ರಿಸರ್ವಲ್ಲಿ ಅದು ಅಮೌಂಟ್ ಸಾಕಾಗಲಿಲ್ಲ ಅಂದರೆ ಮತ್ತೊಂದು ತೊಗೊಳ್ತೀರಾ, ಅದು ಸಾಕಾಗಲಿಲ್ಲ ಮತ್ತೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೊಗೋತೀರಾ. ಒಂದು ವೇಳೆ ಅದು ಜನರಲ್ ರಿಸರ್ವಲ್ಲೇ ಸಾಕಾಗಿತ್ತು ಅಂದರೆ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಲಾಸ್ ಅಕೌಂಟ್ ಅಷ್ಟೇ. ಓಕೆ, ಸೊ ದಟ್ ಈಸ್ ದಿ ಹೌ ಯು ಅಡ್ಜಸ್ಟ್ ದಿ ಎಕ್ಸೆಸ್ ಅಮೌಂಟ್ ಪೇಡ್ ಟು ಟ್ರಾನ್ಸ್ಫರರ್ ಕಂಪ್ನಿ. ಆಲ್ಟರ್ನೇಟಿವ್ಲಿ ಏನಾಗುತ್ತೆ, ಈ ಎಂಟ್ರಿ ನಂಬರ್ 2 ಆ್ಯಂಡ್ 3 ಏನಿರುತ್ತಲ್ಲ, ಇವೆರಡನ್ನೂ ಸೇರಿಸಿ ನೀವು ಕಾಮನ್ ಎಂಟ್ರಿ ಒಂದೇ ಮಾಡ್ಬೋದು. ಅದನ್ನು ಇಲ್ಲಿ ಕೊಡಲಾಗಿದೆ. ಈಚ್ ಅಸೆಟ್ ಅಕೌಂಟ್ ಡೆಬಿಟ್ ಟು ಈಚ್ ಲಯಬಿಲಿಟಿ ಅಕೌಂಟ್ ಬುಕ್ ವ್ಯಾಲ್ಯೂನಲ್ಲಿ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಅಂತ ನೀವು ಒಂದು ಕಾಂಪೌಂಡ್ ಎಂಟ್ರಿನ ಕ್ಲಬ್ ಮಾಡಿ ಬರಿಬೋದು. ಅದನ್ನು ನೀವು ನೋಡ್ಬೋದು. ಸೊ ಇಲ್ಲಿ ಈಚ್ ಅಸೆಟ್ ಅಕೌಂಟ್ಸು, ಈಚ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಕೌಂಟು, ಕ್ಯಾಪಿಟಲ್ ಲಾಸ್ ಅಕೌಂಟ್, ಆಮೇಲೆ ಟು ಲಯಬಿಲಿಟಿ ಅಕೌಂಟ್, ರಿಸರ್ವ್ಸ್ ಆ್ಯಂಡ್ ಪೇಯಬಲ್ ಅಕೌಂಟ್, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಹೀಗಿದೆ. ಮತ್ತು ಇಲ್ಲಿ ಉಲ್ಟಾ ಕ್ಯಾಪಿಟಲ್ ಲಾಸ್ ಅಕೌಂಟನ್ನು ಅಲ್ಲಿ ಡೆಬಿಟ್ ಹಾಕಿದರೆ ಇಲ್ಲಿ ಕ್ರೆಡಿಟ್ ಹಾಕಿದ್ದೀರಾ. ಆಮೇಲೆ ಇಲ್ಲಿ ನಿಮ್ಮ ಜನರಲ್ ರಿಸರ್ವು ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇಲ್ಲಿ ಡೆಬಿಟ್ ಹಾಕಿದ್ದೀರಾ. ಸೊ ಹೀಗಾಗಿ ಅಲ್ಲಿ ಕ್ರೆಡಿಟ್ ಇರುತ್ತೆ, ಇಲ್ಲಿ ಡೆಬಿಟ್ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅವು ಕೊನೆಗೆ ನಿಮ್ಗೆ ಉಳಿಯೋದು ಈಚ್ ಅಸೆಟ್ ಅಕೌಂಟು ಟು ಈಚ್ ಲಯಬಿಲಿಟಿ ಅಕೌಂಟು ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟು. ಇಷ್ಟೇ, ಅದನ್ನು ಸಿಂಪ್ಲಿಫೈನು ಮಾಡ್ಕೊಳ್ಬೋದು. ಬಟ್ ನೀವು ಡಿಟೇಲ್ಡಾಗಿ ಎಂಟ್ರಿ ಮಾಡಿದರೆ ಒಳ್ಳೆಯದು. ಓಕೆ, ಸೊ ಈ ಡಿಟೇಲ್ ಎಂಟ್ರಿಗಳನ್ನೇ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಅರ್ಥ ಆಗಬೇಕು ಅಂದರೆ ಈ ಆಲ್ಟರ್ನೇಟಿವ್ಲಿ ಅಂತಿದ್ದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೆ ಹೇಗೆ ಸಿಂಪ್ಲಿಫೈ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಬಂದು ಫಾರ್ ಸೆಟ್ಲ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್. ಪರ್ಚೇಸ್ ಕನ್ಸಿಡ್ರೇಷನ್ನ ಯಾವ ರೀತಿ ಸೆಟ್ಲ್ ಮಾಡ್ತೀರಿ ಅಂತಂದರೆ, ಅವ್ರಿಗೆ ಯಾವ್ಯಾವ ರೂಪದಲ್ಲಿ ಪೇಮೆಂಟನ್ನು ಕೊಡ್ತಿರಲ್ಲ ಆ ರೂಪದಲ್ಲಿ ಅದು ಸೆಟ್ಲ್ಮೆಂಟನ್ನು ಮಾಡ್ತೀರಾ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಿಮಗೆ ಎಂಟ್ರಿ ಅಡ್ಜಸ್ಟ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನನ್ನು ಯಾರ ಜೊತೆ ಅಡ್ಜಸ್ಟ್ ಆಗಿರುತ್ತೆ, ಅದು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ದಿಂದ ಯಾರಿಗೆ ಕೊಡ್ತಾ ಇದ್ದೀರಾ, ಲಿಕ್ವಿಡೇಟರ್ ಕೊಡ್ತಾ ಇದ್ದೀರಾ, ಅದನ್ನ ಯಾವ ರೂಪದಲ್ಲಿ ಕೊಡ್ತಾ ಇದ್ದೀರಾ ಇಲ್ಲಿದೆ. ಸೊ ಲಿಕ್ವಿಡೇಟರ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಸೊ ನೀವು ಏನೇನು ಕೊಟ್ಟಿರ್ತೀರ, ಶೇರ್ ಕ್ಯಾಪಿಟಲನ್ನು ನಿಮ್ಮ ಕಂಪ್ನಿನಲ್ಲಿರೋದು ಕೊಟ್ಟಿರ್ತಾರೆ, ಸೆಕ್ಯೂರಿಟಿ ಪ್ರೀಮಿಯಮ್ ಅಡಿಷ್ನಲ್ ಪ್ರೀಮಿಯಮ್ ನೀವು ಆ್ಯಡ್ ಮಾಡಿದರೆ ಅದನ್ನು ಕೊಡ್ತೀರಾ, ಆಮೇಲೆ ಕ್ಯಾಶ್ ಆ್ಯಂಡ್ ಬ್ಯಾಂಕನ್ನು ನೀವು ಕೊಟ್ಟಿದ್ದರೆ ಅದನ್ನು ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸನ್ನು ಕೊಟ್ಟಿದ್ದರೆ ಅದನ್ನು ಇಲ್ಲಿ ಟು ಕ್ರೆಡಿಟ್ ಹಾಕ್ತೀರಾ. ಓಕೆ, ನೆಕ್ಸ್ಟು ಫಾರ್ ಪೇಮೆಂಟ್ ಆಫ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಫ್ ಟ್ರಾನ್ಸ್ಫರರ್ ಕಂಪ್ನಿ, ನೀವೇನು ಮಾಡ್ತೀರಾ, ನೀವು ಪೇಮೆಂಟ್ ಮಾಡಿದರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಲ್ಲಿ ಇತ್ತಲ್ಲ, ಸೊ ನಾವು ಪೇಮೆಂಟ್ ಮಾಡಿದರೆ ನಾವು ಪೇಮೆಂಟನ್ನು ಯಾವ ರೀತಿ ತೊಗೊಳ್ತೀವಿ, ನಮ್ಮ ರಿಸರ್ವ್ಸ್ ಅಕೌಂಟು ಅಥವಾ P&L ಅಕೌಂಟ್ ಎರಡರಲ್ಲಿ ಒಂದನ್ನು ಇಲ್ಲಿ ನಾವು ತೊಗೊಳ್ಬೋದು, ಎಕ್ಸ್ಪೆನ್ಸಸ್ ಅಂತ ತೋರಿಸ್ಬೋದು. P&L ಅಕೌಂಟ್ ಅಂದರೆ P&L ಅಕೌಂಟಲ್ಲಿ ಎಕ್ಸ್ಪೆನ್ಸ್ ಸೈಡ್ ತೊಗೊಳ್ತೀವಿ. ಅಥವಾ P&L ಅಕೌಂಟಿಗೆ ನೀವು ಡೆಬಿಟ್ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಂದ ಅದನ್ನು ಡೆಬಿಟ್ ಹಾಕೋಬೋದು, ನಿಮ್ಮ ಕಂಪ್ನಿಯ ರಿಸರ್ವ್ಸಿಂದ ನೀವು ಡೆಬಿಟ್ ಹಾಕೋಬೋದು. ಓಕೆ, ಟು ಬ್ಯಾಂಕ್ ಆರ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಸೊ ಅದನ್ನು ನೀವು ಕ್ಯಾಶ್ ಫಾರ್ಮಲ್ಲಿ ತೆಗೆದು ಪೇಮೆಂಟ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಓನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಟ್ರಾನ್ಸ್ಫರಿ ಕಂಪ್ನಿ. ನಮ್ಮ ಕಂಪ್ನಿಯ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸನ್ನು ನಾವು ಪೇಮೆಂಟ್ ಮಾಡಿದರೆ ಒಂದು ವೇಳೆ ಅದನ್ನು ಯಾವ ರೀತಿ ಮಾಡ್ತೀವಿ ಅಂದರೆ ಜಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನಮ್ಮದೇ ಇರುತ್ತೆ. ಸೊ ನಮ್ಮ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಈ ರೀತಿ ಅದನ್ನು ನಾವು ಮಾಡ್ತೀವಿ. ನಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದಾಗ ನಾವು ಅಲ್ಲಿಂದ ಏನಾದರೂ ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ರೆ ಅದನ್ನಾಯಿತು, ನಮ್ಮದಾಯಿತು, ಎಲ್ಲನೂ ನಾವು ಪೇಮೆಂಟನ್ನು ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ವಿ ಇನ್ಕಾರ್ಪೊರೇಟ್ ದಿ ಎಂಟ್ರೀಸ್ in the books of transferee company. Okay, so this is it for today's session. Thank you very much.